GPSTR HSTRಗೆ ಸಂಬಂಧಿಸಿದಂತೆ ಇದು 15ನೇ ವಿಡಿಯೋ. ಸೊ ಇದಕ್ಕೂ ಮುಂಚಿನ ಕ್ಲಾಸಲ್ಲಿ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ನು ಹಾಗೆ ಡಿಕಂಪೋಸಿಷನ್ ರಿಯಾಕ್ಷನ್ ಹೇಳಿದ್ದೀವಿ. ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಟೈಪ್ಸ್ ಎಲ್ಲ ಹೇಳಿದೆ. ಈಗ ಮೂರನೇದು ಯಾವುದು ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ನೋಡಿ, ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್ ಅಂತೇಳಿ. ಹಂಗಂದರೆ ನೋಡಿ, ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಇದು ನೆನಪಿರಲಿ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತೇಳಿ. ಇದನ್ನು ನಾನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮಾಡುವಾಗಲೂ ಹೇಳಿದ್ದೀನಿ, ಬಟ್ ಇಲ್ಲೂ ಹೇಳ್ತಾ ಇದ್ದೀನಿ. ನೋಡಿ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಇದು ರಿಯಾಕ್ಟಿವ್ ಎಲಿಮೆಂಟ್ ಸೀರೀಸ್. ಇದು ತುಂಬ ಚೆನ್ನಾಗಿ ನೆನಪಿರ್ಬೇಕಿದು. ಇದು ನೆನಪಿದ್ರೆ ಮಾತ್ರ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನಾವು ಅಟೆಂಡ್ ಮಾಡೋಕ್ಕಾಗತ್ತೆ. ನೋಡಿ, ಇಲ್ಲಿ ಇದು ಮೇಲ್ಗಡೆ ಯಾವುದಿದೆಯೋ ಅದು ಮೋಸ್ಟ್ ರಿಯಾಕ್ಟಿವ್ ಅಂತೇಳಿ, ಕೆಳಗಡೆ ಯಾವುದಿದೆಯೋ ಅದು ಲೀಸ್ಟ್ ರಿಯಾಕ್ಟಿವ್ ಅಂತೇಳಿ. ಇದು ಎಲಿಮೆಂಟ್ ಸೀರೀಸ್. ಇದು ನೋಡಿ, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಅಲ್ಯೂಮಿನಿಯಮ್ಮು, ಕಾರ್ಬನ್ನು, ಜಿಂಕು, ಐರನ್ನು, ಟಿನ್ನು, ಲೆಡ್ಡು, ಹೈಡ್ರೋಜನ್ನು, ಕಾಪರು, ಸಿಲ್ವರು, ಗೋಲ್ಡು, ಪ್ಲಾಟಿನಮ್ ಇದೆ. ಇದು ರಿಯಾಕ್ಟಿವ್ ಎಲಿಮೆಂಟ್ ಸೀರೀಸು. ಇದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದನ್ನು ನೋಡಿಕೊಂಡ್ರೆ ಮಾತ್ರ ನಾವು ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಇದು ಯಾವುದು ಐರನ್ ಇದೆ. ಐರನ್ ಕಾಪರ್ ಸಲ್ಫೇಟ್ ಜೊತೆಗೆ ರಿಯಾಕ್ಷನ್ ಆದರೆ ಐರನ್ ಸಲ್ಫೇಟ್ ಆಗುತ್ತೆ, ಕಾಪರ್ ರಿಲೀಸ್ ಆಗುತ್ತೆ. ಸೊ ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಕಾಪರ್ ಸಲ್ಫೇಟ್ ಇದೆ, ಇದು ಸಾಲ್ಟ್ ಸೊಲ್ಯೂಷನ್. ಇಲ್ಲಿದೆಲ್ಲ ಸಾಲ್ಟ್ ಸೊಲ್ಯೂಷನ್, ಅಂದರೆ ಕಾಪರ್ ಸಾಲ್ಟ್ ಸೊಲ್ಯೂಷನ್. ಇದು ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಇದು ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಇದು ಬ್ಲೂ ಕಲರ್ ಇರುತ್ತೆ. ಈ ಬ್ಲೂ ಕಲರ್ ಏನಾಗುತ್ತೆ, ಐರನ್ ಸಲ್ಫೇಟ್ ಆದಾಗ ಏನಾಗುತ್ತೆ, ಅದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಯಾಕೆ ಇದು ಐರನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಅದನ್ನು ಕಾಪರ್ನ ಹೊರಗಡೆ ಹಾಕುತ್ತೆ, ಸಲ್ಫೇಟ್ ಜೊತೆಗೆ ಸೇರಿಕೊಳ್ಳುತ್ತೆ ಬಂದು. ಅಂದರೆ ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ರಿಯಾಕ್ಟಿವ್ ಎಲಿಮೆಂಟ್ ಸೀರೀಸಲ್ಲಿ ಐರನ್ ಎಲ್ಲಿದೆ, ಐರನ್ ಇಲ್ಲಿದೆ. ಸೊ ಓಕೆ, ನೆಕ್ಸ್ಟ್ ಕಾಪರ್ ಇಲ್ಲಿದೆ, ಕಾಪರ್ ಇಲ್ಲಿದೆ. ಅಂದರೆ ಮೇಲ್ಗಡೆ ಯಾವುದಿದೆಯೋ ಅದು ಹೈಲಿ ರಿಯಾಕ್ಟಿವ್ ಅಂತೇಳಿ, ಕೆಳಗಡೆಗೆ ಯಾವುದಿದೆಯೋ ಅದು ಲೆಸ್ ರಿಯಾಕ್ಟಿವ್ ಅಂತೇಳಿ. ಈಗ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಏನು ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡುತ್ತೆ. ಅಂದರೆ ಇದು ಹೈಲಿ ರಿಯಾಕ್ಟಿವ್ ಎಲಿಮೆಂಟು, ಕಾಪರು ಲೆಸ್ ರಿಯಾಕ್ಟಿವ್ ಎಲಿಮೆಂಟು. ಸೊ ಹಾಗಾಗಿ ಐರನ್ ಏನು ಮಾಡುತ್ತೆ, ಇಲ್ಲಿಗೆ ಬಂದು ಈ ಕಾಪರ್ನ ಹೊರಗಡೆಗೆ ಹಾಕುತ್ತೆ, ಈ ಕಡೆ ಹೋಗುತ್ತೆ. ಅಂದರೆ ಕಾಪರ್ ರಿಲೀಸ್ ಆಯಿತು. ಹಾಗಾಗಿ ಇದನ್ನು ಏನಂತೀವಿ, ಕಾಪರ್ ಸಲ್ಫೇಟು, ಅದು ಗ್ರೀನ್ ಕಲರ್ ಇರುತ್ತೆ. ಇದು ರಿಯಾಕ್ಷನ್. ಸೊ ಇದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ ಡಯಾಗ್ರಾಮ್ ಸಮೇತ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವು ಸಲ ಎಕ್ಸಾಮಲ್ಲಿ ಡಯಾಗ್ರಾಮ್ ಕೊಟ್ಟರೆ ಕನ್ಫ್ಯೂಷನ್ ಆಗುತ್ತೆ ಏನು ಅಂತೇಳಿ, ಅದು ನೋಡ್ಕೋಬೇಕು. ನೋಡಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಿಗೆ ಸಂಬಂಧಪಟ್ಟಂಥ ಡಯಾಗ್ರಾಮ್ ಇದು. ಸೊ ಯಾವುದಕ್ಕೆ ನೋಡಿ, ಐರನ್ನು ಡಿಸ್ಪ್ಲೇಸ್ ಕಾಪರ್ ಸಲ್ಫೇಟ್. ಅಂದರೆ ನೋಡಿ, ಇಲ್ಲಿ ಇದೆ ಐರನ್ ನೈಲ್ಸ್ ಇದೆ ಒಳಗಡೆ, ಇದು ಐರನ್ ನೈಲ್ಸು, ಇದು ಒಳಗಡೆದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇದು ಬ್ಲೂ ಕಲರ್ ಇರುತ್ತೆ. ಸೊ ಯಾವಾಗ ಇದೇನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಐರನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಅಂದರೆ ಏನು, ಕಂಪ್ಲೀಟಾಗಿ ಇದರಲ್ಲಿರುವಂಥ ಬ್ಲೂ ಕಲರು ಗ್ರೀನ್ ಕಲರ್ ಆಗಿ ಸೊಲ್ಯೂಷನ್ ಆಗಿ ಫಾರ್ಮೇಷನ್ ಆಗುತ್ತೆ. ಇದು ಐರನ್ ಸಲ್ಫೇಟ್ ಆಗುತ್ತೆ, ಕಾಪರ್ ಎಲ್ಲ ನೈಲ್ಸ್ ಮೇಲೆ ಡಿಪಾಸಿಟ್ ಆಗುತ್ತೆ. ಓಕೆ, ಇದು ಈ ಡಯಾಗ್ರಾಮ್ ಬಂತು ನಿಮಗೆ ಅಂತ ಹೇಳಿದ್ರೆ, ಈ ಡಯಾಗ್ರಾಮ್, ದಿಸ್ ಡಯಾಗ್ರಾಮ್ ಇಂಡಿಕೇಟ್ಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಫ್ ಐರನ್, ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್ ಆಗಿ ಫಾರ್ಮೇಷನ್ ಆಗುತ್ತೆ, ಕಾಪರ್ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಇದು ತುಂಬ ಚೆನ್ನಾಗಿ ಗೊತ್ತಿರಲಿ, ಇದು ಇದು ಡಯಾಗ್ರಾಮ್. ಸೊ ದೆನ್ ಈಗ ನೆಕ್ಸ್ಟ್ ಯಾವುದು, ಜಿಂಕ್ ಇದೆ. ಜಿಂಕು ಕಾಪರ್ ಸಲ್ಫೇಟ್ ಜೊತೆಗೆ ರಿಯಾಕ್ಷನ್ ಆದರೆ ಏನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗಿ ಫಾರ್ಮೇಷನ್ ಆಗುತ್ತೆ, ಕಾಪರ್ ರಿಲೀಸ್ ಆಗುತ್ತೆ. ಎಗೈನ್ ನಾವೇನು ಮಾಡಬೇಕು, ಈ ಲೀಸ್ಟ್ ನೋಡ್ಕೊಳ್ಳಿ. ಈ ಲೀಸ್ಟಲ್ಲಿ ಜಿಂಕ್ ಇಲ್ಲಿದೆ, ಕಾಪರ್ ಇಲ್ಲಿದೆ. ಸೊ ಜಿಂಕ್ ಅಂದರೆ ಹೈಲಿ ರಿಯಾಕ್ಟಿವ್ ಅಂತೇಳಿ ಕಾಪರಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಏನಾಗುತ್ತೆ, ಜಿಂಕು ಕಾಪರ್ ಸಲ್ಫೇಟ್ ಜೊತೆಗೆ ರಿಯಾಕ್ಷನ್ ಆದರೆ ಏನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗುತ್ತೆ, ಕಾಪರ್ ರಿಲೀಸ್ ಆಗುತ್ತೆ. ಅದನ್ನ ಇಲ್ಲಿ ವರ್ಡ್ಸಲ್ಲಿ ಕೊಟ್ಟಿದ್ದೀವಿ. ಜಿಂಕ್ ಡಿಸ್ಪ್ಲೇಸ್ ಕಾಪರ್ ಫಾರ್ಮಿಂಗ್ ಜಿಂಕ್ ಸಲ್ಫೇಟ್. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂತ. ಅಂದರೆ ಜಿಂಕು ಕಾಪರ್ಗಿಂತ ತುಂಬ ಮೋರ್ ರಿಯಾಕ್ಟಿವ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ ಇದೆ. ಆ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇವು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕು ಹಾಗೆ PUC ಬುಕ್ಕಲ್ಲಿರುವಂಥ ಟೆಕ್ಸ್ಟ್ ಬುಕ್ ಅದು ಎಕ್ಸಾಂಪಲ್ಸ್ ಆಗಿದೆ. ನೋಡಿ, ಜಿಂಕ್ ಇದೆ, ಜಿಂಕು ಐರನ್ ಸಲ್ಫೇಟು ಏನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗುತ್ತೆ, ಐರನ್ ರಿಲೀಸ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ, ಇಲ್ಲಿ ಐರನ್ ಇಲ್ಲಿದೆ, ಜಿಂಕ್ ಇಲ್ಲಿದೆ. ಅಂದರೆ ಮೇಲ್ಗಡೆ ಇರೋದು ಹೈಲಿ ರಿಯಾಕ್ಟಿವು, ಕೆಳಗಡೆ ಇರೋದು ಲೆಸ್ ರಿಯಾಕ್ಟಿವ್ ಅಥವಾ ಲೀಸ್ಟ್ ರಿಯಾಕ್ಟಿವ್ ಅಂತೇಳಿ. ಹಾಗೆ ಏನಾಗುತ್ತೆ, ಜಿಂಕು
ಐರನ್ ಜೊತೆಗೆ ರಿಯಾಕ್ಷನ್ ಆದರೆ ಏನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗುತ್ತೆ. ಕಾರಣ ಇಷ್ಟೇ, ಜಿಂಕು ಐರನ್ಗಿಂತ ಮೋರ್ ರಿಯಾಕ್ಟಿವ್ ಆಗಿದೆ ಅಂತೇಳಿ. ಹಾಗೆ ಮೆಗ್ನೀಷಿಯಮ್ ಇದೆ, ಮೆಗ್ನೀಷಿಯಮ್ ರಿಯಾಕ್ಟ್ ವಿತ್ ಐರನ್ ಸಲ್ಫೇಟ್ ಟು ಫಾರ್ಮ್ ಮೆಗ್ನೀಷಿಯಮ್ ಸಲ್ಫೇಟು, ಐರನ್ ರಿಲೀಸ್ ಆಗುತ್ತೆ. ನೋಡಿ ಇಲ್ಲದೆ ಮೆಗ್ನೀಷಿಯಮ್ ಇಲ್ಲಿದೆ, ಐರನ್ನು ಇಲ್ಲಿದೆ, ಮೇಲ್ಗಡೆ ಮೆಗ್ನೀಷಿಯಮ್ ಇರೋದ್ರಿಂದ ಮೆಗ್ನೀಷಿಯಮ್ ಸಲ್ಫೇಟು ಫಾರ್ಮೇಷನ್ ಆಗುತ್ತೆ. ಇದಿಷ್ಟು ಯಾವುದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ದು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೆನಪಿರಬೇಕು ಅಂತ ಹೇಳಿದ್ರೆ ನಿಮಗೆ ಇದು ರಿಯಾಕ್ಟಿವ್ ಎಲಿಮೆಂಟ್ ಸೀರೀಸು ತುಂಬ ಚೆನ್ನಾಗಿ ನೆನಪಿರಬೇಕು. ಇದು ನೆನಪಿದ್ರೆ ಮಾತ್ರ ನಮಗೆ ಯಾವುದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು ತುಂಬ ಚೆನ್ನಾಗಿ ನೆನಪಿರುತ್ತೆ. ನಮ್ಮ ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಎ ರಿಯಾಕ್ಷನ್ ಇನ್ ವಿಚ್ ನ್ಯೂ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ಮ್ಯೂಚುಯಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಇದು ಏನು, ಮ್ಯೂಚುಯಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ಟೂ ಕಾಂಪೌಂಡ್ಸ್. ಅಂದರೆ ಎರಡು ಕಾಂಪೌಂಡ್ ಇರುತ್ತೆ, ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ, ಈ ಎರಡು ಕಾಂಪೌಂಡ್ ಏನಾಗುತ್ತೆ, ಇದರಲ್ಲಿರೋ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗಾದರೆ ಅಯಾನ್ಸ್ ಅಂದರೆ ಏನು? ಅಯಾನ್ಸ್ ಅಂದರೆ ನಾನು ಮೆಟಲ್ ಆ್ಯಂಡ್ ನಾನ್ ಮೆಟಲ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಅಯಾನ್ಸ್ ಅಂದರೆ ನೆನಪಿರಲಿ. ಸೊ ದ ಎಲೆಕ್ಟ್ರಾನ್ಸ್ ವಿಚ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತೇಳಿ, ಅಂದರೆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಆಗುವಂತಹ ಎಲೆಕ್ಟ್ರಾನ್ಸ್ ಯಾವುದಿರ್ತಾವೋ ಅವನ್ನ ನಾವು ಅಯಾನ್ಸ್ ಅಂತೇಳಿ ಕರಿತೀವಿ. ಇಲ್ಲೇನಿದೆ ನೋಡಿ, ಸೋಡಿಯಂ ಸಲ್ಫೇಟ್ ಇದೆ, Na2SO4 ರಿಯಾಕ್ಟ್ ವಿತ್ ಬೇರಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೇಟು ಬೇರಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆದರೆ ಬೇರಿಯಂ ಸಲ್ಫೇಟ್ ಆಗುತ್ತೆ, ಸೋಡಿಯಂ ಕ್ಲೋರೈಡು ಸಪ್ರೇಟ್ ಆಗುತ್ತೆ. ಅಂದರೆ ಅರ್ಥ ಏನು ನೋಡಿ, ಇದು ಒಂದೇ ರಿಯಾಕ್ಷನ್ನು ನಾವು ಪ್ರೆಸಿಪಿಟೇಟ್ ರಿಯಾಕ್ಷನ್ನಲ್ಲೂ ಹೇಳಿದ್ದೀವಿ ಇದಕ್ಕೂ ಮುಂಚೆ, ಅಂದರೆ ವಿಡಿಯೋ ನಂಬರ್ 14ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಏನು ಅಂತೇಳಿ. ಅದಕ್ಕೂ ಕೂಡ ಇದೊಂದೇ ಎಕ್ಸಾಂಪಲ್ ಇರೋದು. ಇದು ಇಂಪಾರ್ಟೆಂಟಾಗಿ ಗೊತ್ತಿರಲಿ ನಿಮಗೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಏನು ನೋಡಿ, ಇಲ್ಲಿರೋ ಸೋಡಿಯಮ್ಮು, ಇಲ್ಲಿರೋ ಯಾವುದು ಬೇರಿಯಂ ಏನಾಗುತ್ತೆ, ಇದು ಈ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಬರುತ್ತೆ. ಅಂದರೆ ಬಂದರೆ ಏನಾಯಿತು ನೋಡಿ, ಸೊ ಬೇರಿಯಂ ಸಲ್ಫೇಟ್ ಜೊತೆಗೆ ಸೇರಿಕೊಳ್ಳುತ್ತೆ, ಬೇರಿಯಂ ಸಲ್ಫೇಟ್ ಆಗುತ್ತೆ. ಸೋಡಿಯಮ್ಮು ಕ್ಲೋರಿನ್ ಜೊತೆಗೆ ಸೇರಿಕೊಳ್ಳುತ್ತೆ, ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಅಂದರೆ ಎಕ್ಸ್ಚೇಂಜ್ ಆಗೋದು ಯಾವುದು, ಇಲ್ಲಿರೋ ಅಯಾನ್ಸು. ಸಲ್ಫೇಟ್ ಈ ಕಡೆ ಹೋಗುತ್ತೆ, ಕ್ಲೋರಿನ್ ಈ ಕಡೆಗೆ ಹೋಗುತ್ತೆ. ಓಕೆ, ಇದು ತುಂಬ ಚೆನ್ನಾಗಿ ನೆನಪಿರಬೇಕು. ಇದು ಏನು, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಂತೇಳಿ. ಅಯಾನ್ಸ್ ಎಕ್ಸ್ಚೇಂಜ್ ಆದರೆ ಏನಾಗುತ್ತೆ, ಹಿಂಗೆ ಈ ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ. ಅದನ್ನೇ ಡಬಲ್ ಡಿಸ್ಪ್ಲೇಸ್ಮೆಂಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲಿರೋ ಎರಡು ಕಾಂಪೌಂಡ್ಸ್ ಏನಾಗುತ್ತೆ, ಅದರಲ್ಲಿರೋ ಅಂಥ ಅಯಾನ್ಸು ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದನ್ನು ನೋಡಿ, ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು, ಆ ಪ್ರೆಸಿಪಿಟೇಟ್ ಅಂದರೆ ಏನು, ಅದನ್ನು ನಾವು ವಿಡಿಯೋ ನಂಬರ್ 14ನಲ್ಲಿದೆ, ಇದಕ್ಕೂ ಹಿಂದಿನ ವೀಡಿಯೋದಲ್ಲಿದೆ, ಒಂದ್ಸಲ ನೋಡಿ. ನೆಕ್ಸ್ಟ್ ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಿಗೆ ಇನ್ನೂ ಎರಡು ಎಕ್ಸಾಂಪಲ್ಸ್ ಇದೆ ನೋಡಿ. ಯಾವುದು, ಅಲ್ಯೂಮಿನಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡು. ಅಲ್ಯೂಮಿನಿಯಂ ಕ್ಲೋರೈಡು ಬೇರಿಯಂ ಸಲ್ಫೇಟ್ ಆಗುತ್ತೆ. ಇದು ಹೇಳಿದ್ವಲ್ಲ ನೋಡಿ, ಏನಾಗುತ್ತೆ, ಅಲ್ಯೂಮಿನಿಯಮ್ಮು ಬೇರಿಯಮ್ಮು ಇದು, ಸೊ ಇದು ಈ ಕಡೆಗೆ ಬರುತ್ತೆ, ಇದು ಈ ಕಡೆಗೆ ಹೋಗುತ್ತೆ. ಸೊ ಇಲ್ಲದೇ ಆಗೋದು ಏನಾಗುತ್ತೆ, ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ, ಬೇರಿಯಂ ಸಲ್ಫೇಟ್ ಆಗುತ್ತೆ. ಈ ರಿಯಾಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಬರೆದು ನೆನ್ಪಿಟ್ಕೊಂಡ್ರೆ ಮಾತ್ರ ನೆನಪಿರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಸೋಡಿಯಂ ಕ್ಲೋರೈಡ್ ಇದೆ, ಸಿಲ್ವರ್ ನೈಟ್ರೇಟ್ ಇದೆ, ಮತ್ತು ಅದು ಸೋಡಿಯಂ ನೈಟ್ರೇಟ್ ಆಗುತ್ತೆ, ಸಿಲ್ವರ್ ಕ್ಲೋರೈಡ್ ಆಗುತ್ತೆ. ಇಲ್ಲೂ ಅಷ್ಟೇ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ಈ ಕಡೆಗೆ ಬರುತ್ತೆ, ಇದು ಈ ಕಡೆಗೆ ಹೋಗುತ್ತೆ. ಎಕ್ಸ್ಚೇಂಜ್ ಆಗಿ ಏನಾಗುತ್ತೆ, ಸೋಡಿಯಂ ನೈಟ್ರೇಟ್ ಮತ್ತು ಸಿಲ್ವರ್ ಕ್ಲೋರೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಎರಡು ಕಾಂಪೌಂಡಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಗಬೇಕು. ಇಲ್ಲಿ ನೋಡಿ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ಟೂ ಕಾಂಪೌಂಡ್ಸ್. ಇಲ್ಲಿ ಅಯಾನ್ಸ್ ಎರಡು ಕಾಂಪೌಂಡಲ್ಲಿ ಎಕ್ಸ್ಚೇಂಜ್ ಆಗಿ ಏನಾಗುತ್ತೆ, ನಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಡಿಸ್ಪ್ಲೇಸ್ ಮೀನ್ಸ್ ಎಕ್ಸ್ಚೇಂಜ್ ಆಗೋದು, ಪ್ಲೇಸು ಚೇಂಜ್ ಆಗೋದು. ಹೆಂಗೆ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲಿರೋ ಎರಡು, ಇಲ್ಲೊಂದು ಪ್ಲೇಸು ಇಲ್ಲೊಂದು ಪ್ಲೇಸ್, ಎರಡು ಚೇಂಜ್ ಆಗಿ ಏನಾಗುತ್ತೆ, ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಹಂಗಾದರೆ ಅದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲೇ ನೆಕ್ಸ್ಟ್ ನೋಡಿ, ಆಕ್ಸಿಡೇಷನ್ ರಿಯಾಕ್ಷನ್ ಇದೆ. ಆಕ್ಸಿಡೇಷನ್ ರಿಯಾಕ್ಷನ್ನು ಮತ್ತು ರಿಡಕ್ಷನ್ ರಿಯಾಕ್ಷನ್ ಮೇಲೂ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಎಲ್ಲ ಹೇಗೆ ಬರುತ್ತೆ ಅಂತೇಳಿ ನಾನು ಇದು ಎಂಡಿಂಗ್ ವೀಡಿಯೋದಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಈಗ ಆಕ್ಸಿಡೇಷನ್ ಇದೆ. ಆಕ್ಸಿಡೇಷನ್ ಅಂತಂದರೆ ಇಟ್ ಈಸ್ ಎ ಪ್ರೆಸೆನ್ಸ್ ಆಫ್ ಗೈನಿಂಗ್ ಆಫ್ ಆಕ್ಸಿಜನ್ ಡ್ಯೂರಿಂಗ್ ಎ ರಿಯಾಕ್ಷನ್. ನೋಡಿ,
ಗೈನಿಂಗ್ ಆಫ್ ಆಕ್ಸಿಜನ್ ಡ್ಯೂರಿಂಗ್ ಎ ರಿಯಾಕ್ಷನ್ ಬೈ ಆನ್ ಆಟಮ್ ಮಾಲಿಕ್ಯೂಲ್ ಆರ್ ಅಯಾನ್ ಅಂತ. ಒಟ್ಟಾಗಿ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ಒಟ್ಟಲ್ಲಿ ನಿಮಗೆ ಗೈನಿಂಗ್ ಆಫ್ ಆಕ್ಸಿಜನ್ ಇದು ಗೊತ್ತಿರಬೇಕು. ಆಕ್ಸಿಡೇಷನ್ ಮೀನ್ಸ್ ಗೈನಿಂಗ್ ಆಫ್ ಆಕ್ಸಿಜನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಇದೆ, ಕಾಪರು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದರೆ ಏನಾಗುತ್ತೆ, ಕಾಪರ್ ಆಕ್ಸೈಡ್, ಕ್ಯುಪ್ರಿಕ್ ಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಇದು ಕಾರ್ಬನ್ನು ಆಕ್ಸಿಜನ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅಂದರೆ ಏನು, ಕಾರ್ಬನ್ನಿಗೆ ಆಕ್ಸಿಜನ್ ಆ್ಯಡ್ ಆಯಿತು, ಅದಕ್ಕೆ ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಕಾಪರಿಗೆ ಆಕ್ಸಿಜನ್ ಆ್ಯಡ್ ಆಗಿದೆ ಇಲ್ಲಿ, ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನಾಗಬೇಕು, ಆಕ್ಸಿಜನ್ ಆ್ಯಡ್ ಆಗಬೇಕು ರಿಯಾಕ್ಷನ್ನಿಗೆ. ಆಕ್ಸಿಜನ್ ಆ್ಯಡ್ ಆದರೆ ಮಾತ್ರ ಅದನ್ನು ಏನಂತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತೀವಿ. ಇಲ್ಲಿ ಇನ್ನೂ ಒಂದಿದೆ, ಯಾವುದು, ರಿಡಕ್ಷನ್ ರಿಯಾಕ್ಷನ್ ಅಂತ. ನೋಡಿ, ಇಲ್ಲಿ ಏನು ಗೊತ್ತಿರಬೇಕು ನಿಮಗೆ, ಇಟ್ ಈಸ್ ಗೈನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ. ಅಂದರೆ ಎಲೆಕ್ಟ್ರಾನನ್ನು ರಿಸೀವ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆಕ್ಸಿಜನ್ನ ಕಡಿಮೆ ಮಾಡ್ಕೋಬೇಕು, ಅಂದರೆ ಆಕ್ಸಿಜನ್ ಆಟಮ್ನ ರಿಡ್ಯೂಸ್ ಮಾಡ್ಕೋಬೇಕು. ಹಂಗೆ ರಿಡ್ಯೂಸ್ ಮಾಡಿಕೊಂಡ್ರೆ ಅದನ್ನು ನಾವು ಅಂತೀವಿ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಪರ್ ಆಕ್ಸೈಡ್ ಇದೆ, ಅದು ಕ್ಯುಪ್ರಿಕ್ ಆಕ್ಸೈಡ್ ಇದೆ, CuO ಮತ್ತು H2 ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ CuO ಇತ್ತು, ಅದು ಈ ಕಡೆ ಪ್ರಾಡಕ್ಟ್ ಸೈಡಿಗೆ ಬಂದ ತಕ್ಷಣ ಏನಾಯಿತು, Cu ಆಯಿತು. ಅಂದರೆ ಏನಾಯಿತು, ಆಕ್ಸಿಜನ್ ರಿಡ್ಯೂಸ್ ಆಯಿತು, ಅಂದರೆ ಅದನ್ನೇ ರಿಡಕ್ಷನ್ ಅಂತ ಕರಿತೀವಿ. ಏನು, ಒಂದು ಎಲೆಕ್ಟ್ರಾನ್ ಆದರೂ ಗೈನ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ನು ರಿಡ್ಯೂಸ್ ಆಗಬೇಕು. ಇಲ್ಲಿ ಕಾಪರ್ ಆಕ್ಸೈಡ್ ಇತ್ತು, ಇಲ್ಲಿ ಕಾಪರ್ ಆಯಿತು, ಅಂದರೆ ಆಕ್ಸಿಜನ್ ಈ ಕಡೆಗೆ ಆ್ಯಡ್ ಆಗಿದೆ ಬಂದು, ಅಂದರೆ ವಾಟರ್ ಜೊತೆಗೆ ಆ್ಯಡ್ ಆಗಿದೆ ಅಂಥೇಳಿ. ಇದು ಯಾವುದು, ರಿಡಕ್ಷನ್ ರಿಯಾಕ್ಷನ್ನು. ಇಲ್ಲೂ ಅಷ್ಟೇ ನೋಡಿ, MgO ಇದೆ, ಮೆಗ್ನೀಷಿಯಮ್ ಆಕ್ಸೈಡ್ ಇದೆ, ಅದು ಈ ಕಡೆಗೆ ಬಂದ ತಕ್ಷಣ Mg+O2 ಆಯಿತು. ಅಂದರೆ ಮೆಗ್ನೀಷಿಯಮ್ ಆಕ್ಸೈಡಲ್ಲಿರುವಂಥ ಆಕ್ಸಿಜನ್ ಹೊರಗಡೆ ಹೋಯಿತು ಅಂತ. ಇದನ್ನು ನಾವು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಮೆಗ್ನೀಷಿಯಮ್ ಸಪ್ರೇಟ್ ಆಯಿತು, ಆಕ್ಸಿಜನ್ ಸಪ್ರೇಟ್ ಆಯಿತು. ಹೀಗೆ ಆಕ್ಸಿಜನ್ ಸಪ್ರೇಟ್ ಆದರೆ ರಿಡಕ್ಷನ್ ಅಂತ. ಸೊ ಅಥವಾ ಯಾವುದಾದ್ರೂ ಎಲೆಕ್ಟ್ರಾನ್ ಆ್ಯಡ್ ಆದರೂ ಅದು ರಿಡಕ್ಷನ್ ಅಂತ. ಅದಾದಮೇಲೆ ಆಕ್ಸಿಜನ್ ಆ್ಯಡ್ ಆದರೆ ಅದು ಆಕ್ಸಿಡೇಷನ್ ಅಂತ. ಇಲ್ಲಿ ಆಕ್ಸಿಡೇಷನ್ ಇದೆ, ಇಲ್ಲಿ ರಿಡಕ್ಷನ್ ಇದೆ. ನೆಕ್ಸ್ಟ್ ಇದರಲ್ಲಿ ಆಕ್ಸಿಡೇಷನ್ನು ಮತ್ತು ರಿಡಕ್ಷನ್ನು ಎರಡೂ ಒಂದೇ ರಿಯಾಕ್ಷನ್ನಲ್ಲಿದ್ದರೆ ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನು, ಆಕ್ಸಿಡೇಷನ್ನು ಆ್ಯಂಡ್ ರಿಡಕ್ಷನ್ ಎರಡೂ ಕೂಡ ಒಂದೇ ರಿಯಾಕ್ಷನ್ನಲ್ಲಿದ್ದರೆ ಅಂಥ ರಿಯಾಕ್ಷನನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಒನ್ ರಿಯಾಕ್ಟೆಂಟ್ ಗೆಟ್ಸ್ ಆಕ್ಸಿಡೈಸ್ಡ್ ವೈಲ್ ದ ಅದರ್ ಗೆಟ್ಸ್ ರಿಡ್ಯೂಸ್ಡ್. ಒಂದು ಆಕ್ಸಿಡೇಷನ್ ಆಗಬೇಕು, ಇನ್ನೊಂದು ರಿಡಕ್ಷನ್ ಆಗಬೇಕು. ಹಂಗಾದರೆ ಏನಂತ, ಅದನ್ನು ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿದೆ ನೋಡಿ, CuO ಇದೆ, ಕಾಪರ್ ಆಕ್ಸೈಡು, ಮತ್ತು H2 ಇದೆ, ಗಿವ್ರ್ ಎಷ್ಟು, Cu+H2O ಆಗುತ್ತೆ. ಅಂದರೆ ಇದರಲ್ಲಿರೋ CuO ಏನಾಯಿತು, ಈ ಕಡೆ Cu ಆಯಿತು, ಅಂದರೆ ಇದು ರಿಡಕ್ಷನ್, ಅಂದರೆ ಆಕ್ಸಿಜನ್ ಹೊರಟೋಯ್ತು. H2ಗೆ ಆಕ್ಸಿಜನ್ ಆ್ಯಡ್ ಆಯಿತು, ಅಂದರೆ ಇದು ಆಕ್ಸಿಡೇಷನ್. ಇದಕ್ಕೆ ಆಕ್ಸಿಜನ್ ಆ್ಯಡ್ ಆದರೆ ಅದು ಆಕ್ಸಿಡೇಷನ್ನು, ಇದರಲ್ಲಿರೋ ಆಕ್ಸಿಜನ್ ಹೊರಟೋದ್ರೆ ಅದು ರಿಡಕ್ಷನ್ನು. ಓಕೆ, ಸೊ ಇಲ್ಲಿ ನೋಡಿ, ಕರೋಷನ್ ಈಸ್ ಎ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಕರೋಷನ್ ಅನ್ನೋದು ಕೂಡ ಒಂದು ರೆಡಾಕ್ಸ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಹಾಗಾದರೆ ಕರೋಷನ್ ಅಂದರೆ ಏನು ನೋಡಿ, ಇಲ್ಲಿದೆ, ಕರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿ ಅಂತೇಳಿ. ಇದು ಇಂಪಾರ್ಟೆಂಟ್, ಅದರಲ್ಲಿ ಇದ್ರ ಮೇಲೆ ಅಪ್ಲಿಕೇಶನ್ಸ್ ಕೊಡ್ತಾರೆ, ಗೊತ್ತಿರಬೇಕು. ಹಾಗಾದರೆ ಕರೋಷನ್ ಅಂದರೆ ಏನು ನೋಡಿ, ಕರೋಷನ್ ಮೀನ್ಸ್, ಕರೋಷನ್ ಈಸ್ ಎ ಗ್ರ್ಯಾಜುವಲ್ ಡೆಟೇರಿಯೋರೇಷನ್ ಆಫ್ ಮೆಟಲ್ಸ್ ಕಾಸ್ಡ್ ಬೈ ಆ್ಯಕ್ಷನ್ ಆಫ್ ಏರು, ಮಾಯಿಶ್ಚರು ಆ್ಯಂಡ್ ಆ್ಯಸಿಡ್ ಅಂತೇಳಿ. ಅಂದರೆ ಯಾವಾಗ ಕರೋಷನ್ನು ಅಂದರೆ ಗ್ರ್ಯಾಜುವಲಿ ಏನಾಗುತ್ತೆ, ಮೆಟಲ್ಲು ಸವಿತಾ ಬರುತ್ತೆ, ಅಂದರೆ ಮೆಟಲ್ ಏನಾಗಬೇಕು, ಅದು ರೆಡ್ಯೂಸ್ ಆಗ್ತಾ ಬರುತ್ತೆ, ಅದರದ್ದು ವೆಯ್ಟ್ ಅಥವಾ ಔಟರ್ ಮೋಸ್ಟ್ ಲೇಯರ್ ಏನಾಗಬೇಕು, ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದನ್ನು ನಾವು, ಅದು ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ಅದು ಏರಿಂದ ಆಗುತ್ತೆ, ಅಥವಾ ಮಾಯಿಶ್ಚರ್ ಅಂದರೆ ವಾಟರ್ ಮಾಲಿಕ್ಯೂಲ್ಸಿಂದ ಆಗ್ಬೋದು, ಅಥವಾ ಆ್ಯಸಿಡಿಂದ ಆಗ್ಬೋದು. ಇದು ಕರೋಷನ್ನು. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ, ಸುಮಾರಿದೆ ಎಕ್ಸಾಂಪಲ್ಸು, ಅದಕ್ಕೆಲ್ಲ ಮ್ಯಾಕ್ಸಿಮಮ್ ಮೆಟಲ್ಸ್ ಎಲ್ಲ ಬರುತ್ತೆ, ಮೆಟಲ್ಸ್ ಎಲ್ಲವೂ ಕರೋಷನ್ ಆಗುತ್ತೆ. ಈಗ ಕರೋಷನ್ ಅಂದರೆ ಏನು, ಕರೋಷನ್ ಆಫ್ ಐರನ್ ಈಸ್ ಕಾಲ್ಡ್ ರಸ್ಟಿಂಗ್ ಅಂತ ಕರಿತೀವಿ. ಹಾಗಾದರೆ ರಸ್ಟಿಂಗು ಕರೋಷನ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಕರೋಷನ್ ಅಂದರೆ ಎಲ್ಲ ಮೆಟಲ್ಸಲ್ಲೂ ಆಗುತ್ತೆ, ರಸ್ಟಿಂಗ್ ಅಂದರೆ ಓನ್ಲಿ ಐರನ್ನಲ್ಲಿ ಆಗುತ್ತೆ. ಓಕೆ, ಓನ್ಲಿ ಐರನ್ನಲ್ಲಿ ಮಾತ್ರ ಕರೋಷನ್ ಆದರೆ ಅದನ್ನು ರಸ್ಟಿಂಗ್ ಅಂತೀವಿ. ಅದರ್ ಐರನ್ ಬಿಟ್ಟು ಬೇರೆ ಮೆಟಲ್ಸ್ ಎಲ್ಲ ಆದರೆ ಅದನ್ನು ಕರೋಷನ್ ಅಂತ ಕರಿತೀವಿ. ಈಗ ಏನಾಗುತ್ತೆ ನೋಡಿ, ಗ್ರೀನ್ ಕೋಟಿಂಗ್, ಅದು ಕಾಪರ್ ಎಲ್ಲವೂ ಏನಾಗುತ್ತೆ, ಗ್ರೀನ್ ಕಲರ್ ಥರ ಕಾಣುತ್ತೆ. ಕಾಪರ್ ನೋಡಿದ್ರಲ್ಲ ನೀವು,
ಕಾಪರ್ ಮನೇಲಿ ಏನಾದರೂ ಕಾಪರ್ ಪಾತ್ರೆಗಳು ಅಥವಾ ಕಾಪರ್ ಗ್ಲಾಸಸ್ ಏನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ದಿನಗಳಾದಮೇಲೆ ನೋಡಿ ಅದು ಗ್ರೀನ್ ಕಲರ್ ಥರ ಆಗಿರುತ್ತೆ ಅದ್ರ ಮೇಲೆ. ಔಟರ್ ಮೋಸ್ಟ್ ಲೇಯರ್ ಸ್ವಲ್ಪ ಗ್ರೀನ್ ಕಲರಲ್ಲಿ ಇರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ ಅದು ಕರೋಷನ್ ಅಂತ, ಅಂದರೆ ಆಕ್ಸಿಜನ್ ಅಥವಾ ಮಾಯಿಶ್ಚರ್ ಜೊತೆಗೆ ಮಿಕ್ಸ್ ಆಗಿ ಏನಾಗುತ್ತೆ ಅದು ರಿಯಾಕ್ಷನ್ ಆಗಿ ಅದು ಗ್ರೀನ್ ಕಲರ್ ಕೋಟ್ ಆಗಿರುತ್ತೆ ಕಾಪರ್ ಮೇಲೆ. ಸೊ ಕೆಲವು ಸಿಲ್ವರ್ ನೋಡಿದಿರಲ್ಲ, ಬೆಳ್ಳಿ, ಸಿಲ್ವರ್ ಏನಾಗುತ್ತೆ ಬ್ಲ್ಯಾಕ್ ಕೋಟಿಂಗ್ ಫಾರ್ಮೇಷನ್ ಆಗಿರುತ್ತೆ. ನೀವೆಲ್ಲೂ ಕಾಲ್ ಚೈನು ಅಥವಾ ಕೊಳ್ ಚೈನಲ್ಲಿ ಅಥವಾ ಏನಾದರೂ ಯಾವುದೋ ಸಿಲ್ವರ್ ಹಾಕ್ಕೊಂಡಿದ್ರೆ ಅಥವಾ ಮನೇಲಿ ಯೂಸ್ ಮಾಡುವಂಥ ಬೇರೆ ಬೇರೆ ಸಿಲ್ವರ್ ಆರ್ನಮೆಂಟಲ್ಸು ಅಥವಾ ಸಿಲ್ವರ್ದು ಏನಾದರೂ ಐಟಮ್ಸ್ ಇತ್ತು ಅಂದರೆ ಅದು ಸ್ವಲ್ಪ ದಿನಗಳಾದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ ಕರೋಷನ್ ಅಂತ, ಅದು ಮಾಯಿಶ್ಚರ್ ಅಥವಾ ಹೇರ್ ಜೊತೆಗೆ ಸೇರಿಕೊಂಡು ಅಥವಾ ರಿಯಾಕ್ಷನ್ ಆಗಿ ಏನಾಗುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅದ್ರ ಮೇಲೆ ಕೋಟು. ಸೊ ಇದಕ್ಕೆ ಏನಂತೀವಿ, ಅದು ಕರೋಷನ್ ಅಂತ ಕರಿತೀವಿ. ಹಾಗಾದರೆ ಪ್ರಿವೆನ್ಷನ್ ಏನೇನಿದೆ ಅಂದರೆ ಪ್ರಿವೆನ್ಷನ್ ಸುಮಾರಿದೆ. ಅದಕ್ಕೆ ಈಗ ಪೇಂಟಿಂಗು, ಆಯಿಲಿಂಗು, ಸೊ ಅವೆಲ್ಲ ಇದೆ. ಅದ್ರ ಜೊತೆಗೆ ಗಾಲ್ವನೈಸೇಷನ್ನು ಅಥವಾ ಗಾಲ್ವನೈಸಿಂಗು, ಎಲೆಕ್ಟ್ರೋಪ್ಲೇಟಿಂಗ್ ಇದೆ ಆ್ಯಂಡ್ ಪೇಂಟಿಂಗ್ ಇದೆ. ಹಾಗಾದರೆ ಸೊ ಇಲ್ಲಿ ಗಾಲ್ವನೈಸಿಂಗ್ ಮೀನ್ಸ್ ನಾವು ಯಾವುದಾದ್ರೂ ಐರನ್ ಪೋಲ್ಸಿಗೆ ಅಥವಾ ಐರನ್ಗೆ ನಾವೇನು ಮಾಡ್ತೀವಿ, ಅದು ತುಕ್ಕಿಡಿಬಾರ್ದು ಬೇಗ ಅಂತೇಳಿ ಐರನ್ ಮಟೀರಿಯಲ್ನ ನಾವು ಅದಕ್ಕೆ ಜಿಂಕನ್ನು ಆ್ಯಡ್ ಮಾಡ್ತೀವಿ. ಚೆನ್ನಾಗಿ ನೆನಪಿಡಬೇಕು, ಗಾಲ್ವನೈಸೇಷನ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡೋ ಮೆಟಲ್ ಯಾವುದು ಅಂದರೆ ಜಿಂಕ್ ಲೇಯರ್. ನೋಡಿ, ಐರನ್ ಫ್ರೀ ಪೋಲ್ಸ್ ಇರುತ್ತೆ, ರಸ್ಟ್ ಫ್ರೀ ಪೋಲ್ಸು, ರಸ್ಟ್ ಫ್ರೀ ಐರನ್ ಸ್ಟೀಲ್ ಅಂತಿರುತ್ತೆ. ಆ ಸ್ಟೀಲ್ ಅಥವಾ ಐರನ್ ಪೋಲ್ ಅಂತ ಹೇಳಿದ್ರೆ ಅದರಲ್ಲಿ ಏನು ಮಿಕ್ಸ್ ಮಾಡಿರ್ತಾರೆ ಅಂದರೆ ಅದು ಗಾಲ್ವನೈಸಿಂಗ್ ಮಟೀರಿಯಲ್. ಅದರಲ್ಲಿ ಯೂಸ್ ಮಾಡೋದು ಯಾವುದು ಥಿಂಗ್ಸ್ ಅಂತ ಹೇಳಿದ್ರೆ ಅದು ಜಿಂಕ್ ಅಂತ. ನೋಡಿ, ಗಾಲ್ವನೈಸೇಷನ್ ಅಂತ ಅಂದರೆ ಅದನ್ನು ಐರನ್ನಿಗೆ ಯೂಸ್ ಮಾಡ್ತೀವಿ ನಾವು. ಐರನ್ನು ತುಕ್ಕಿಡಿಬಾರ್ದು ಅನ್ನೋ ಕಾರಣಕ್ಕೆ ಅದರಲ್ಲಿ ಔಟರ್ ಮೋಸ್ಟ್ ಲೇಯರಲ್ಲಿ ಜಿಂಕ್ ಮೆಟಲ್ನ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡೋ ಪ್ರೋಸೆಸ್ಗೆ ನಾವು ಗಾಲ್ವನೈಸಿಂಗ್ ಅಂತ ಕರಿತೀವಿ. ಇನ್ನೊಂದು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಒಂದು ಮೆಥಡ್ ಇದೆ. ಇದು ಎಲೆಕ್ಟ್ರೋಪ್ಲೇಟಿಂಗ್ ಅಂತೇಳಿ. ಈಗ ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ನೋಡಿ, ಈಗ 1 ಗ್ರಾಮ್ ಗೋಲ್ಡ್ ಎಲ್ಲ ಇದೆ ನೋಡಿದಿರಲ್ಲ, ಈಗ ಬೆಳ್ಳಿ ಚೈನ್ಗೆ ಗೋಲ್ಡ್ ಕಲರ್ ಪೇಂಟನ್ನು ಅಪ್ಲೈ ಮಾಡ್ತಾರೆ. ಸೊ ಆ ಪೇಂಟ್ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ನಾವು ಬ್ರಷ್ ತೊಗೊಂಡು ಬಣ್ಣದ ಹೊಡೆಯೋಕ್ಕೆ ಬರಲ್ಲ, ಯಾಕೆಂದರೆ ಅದು ತುಂಬ ತಿನ್ನಾಗಿರುತ್ತೆ. ಕಾಲ್ ಚೈನ್ಸು ಅಥವಾ ಬೆಳ್ಳಿ ಚೈನ್ಸು ಅಥವಾ ಬೇರೆ ಬೇರೆ ಕಾಪರ್ ಚೈನ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಗೋಲ್ಡ್ ಅಪ್ಲೈ ಮಾಡ್ತಾರೆ, ಅಂದರೆ 1 ಗ್ರಾಮ್ ಗೋಲ್ಡ್ ಅಂತೇಳಿ. ಸೊ ಅದಕ್ಕೆ ಗೋಲ್ಡನ್ನ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ಎಲೆಕ್ಟ್ರೋಪ್ಲೇಟಿಂಗ್ ಮೆಥಡಲ್ಲೇ ಅಪ್ಲೈ ಮಾಡ್ತೀವಿ. ಓಕೆನಾ? ಸೊ ಎಲೆಕ್ಟ್ರೋಪ್ಲೇಟಿಂಗ್ ಮೆಥಡನ್ನು ಏನು ಮಾಡ್ತೀವಿ, ಅದು ಕೂಡ ಪ್ರಿವೆಂಟ್ ಮಾಡುತ್ತೆ ಕರೋಷನ್ನಿಂದ. ಅದಾದಮೇಲೆ ಪೇಂಟಿಂಗ್, ಯಾವುದಾದ್ರೂ ನಾವು ಐರನ್ ಮಟೀರಿಯಲ್ಸಿಗೆ ಅಥವಾ ಡೋರ್ಸು, ವಿಂಡೋಸಿಗೆಲ್ಲ ಪೇಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒನ್ ಆಫ್ ದ ಪ್ರಿವೆನ್ಷನ್ ಮೆಥಡ್ ಫಾರ್ ಕರೋಷನ್ ಆರ್ ರಸ್ಟಿಂಗ್ ಅಂತೇಳಿ. ಇದಿಷ್ಟು ಕರೋಷನ್ ಆಯಿತು. ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ರಸ್ಟಿಂಗ್ ಇದೆ. ರಸ್ಟಿಂಗ್ ಅಂದರೆ ನಾವು ಇದು ಮೆಟಲ್ಸಿಗಾದರೆ ಇದು ಆಯಿಲಿ ಸಬ್ಸ್ಟೆನ್ಸ್ ಏನಿರುತ್ತೋ ಅಥವಾ ಫ್ಯಾಟಿಗೆ ಏನಾಗುತ್ತೆ, ಅದು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದರೆ ಅದು ರಸ್ಟಿಂಗ್ ಆಗುತ್ತೆ, ಅಥವಾ ರ್ಯಾನ್ಸಿಡಿಟಿ ಆಗುತ್ತೆ. ದ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಈಸ್ ನೋನ್ ಆ್ಯಸ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಮೀನ್ಸ್ ನೋಡಿ, ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಏನಾಗುತ್ತೆ, ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗಿ ಏನಾಗುತ್ತೆ, ಇದು ರ್ಯಾನ್ಸಿಡಿಟಿ, ಬ್ಯಾಡ್ ಸ್ಮೆಲ್ ಬರುತ್ತೆ. ಅಂದರೆ ಬ್ಯಾಡ್ ಸ್ಮೆಲ್ ಬಂತು ಅಂದರೆ ಅದೇನಾಗಿದೆ, ರ್ಯಾನ್ಸಿಡಿಟಿ ಆಗಿದೆ ಅಂತೇಳಿ. ಸೊ ಓಕೆ, ಇದನ್ನು ನೋಡಿ, ಲೀಡ್ಸ್ ಟು ಬ್ಯಾಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಅಂತ. ಸೊ ಅದು ರಿಯಾಕ್ಷನ್ ಆದಮೇಲೆ ನಮಗೆ ಬ್ಯಾಡ್ ಸ್ಮೆಲ್ ಬರುತ್ತೆ. ಓಕೆ, ಇದನ್ನು ನಾವು ಯಾವುದಾದ್ರೂ ಮನೇಲಿ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಅಥವಾ ಕೋಡುಬಳೆ, ಚಕ್ಲಿ ಅವನ್ನೆಲ್ಲ ಭಾಳ ದಿನ ಹಾಗೆ ಹೊರಗಡೆ ಇಟ್ಟರೆ ನಿಮ್ಗೆ ಒಂಥರ ಘಾಟ್ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ತಿಂದರೆ, ಅದನ್ನೇ ನಾವು ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಅದು ಪ್ರಿವೆನ್ಷನ್ ನೋಡಿ, ಪ್ರಿವೆನ್ಷನ್ ಸುಮಾರಿದೆ. ಅದನ್ನು ಓಕೆ, ಫುಡ್ ಪ್ರಿಸರ್ವ್ಡ್ ಇನ್ ರೆಫ್ರಿಜಿರೇಟರು, ಫುಡ್ ಪ್ರಿಸರ್ವ್ಡ್ ಇನ್ ಹೇರ್ ಟೈಟ್ ಬಾಕ್ಸಸ್, ಹಂಗೆಲ್ಲ ಇದೆ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನಿಮಗೆ ನೈಟ್ರೋಜನ್ ಗ್ಯಾಸ್ ನೆನಪಿರಬೇಕು. ಓಕೆ, ಸ್ಟೋರೇಜ್ ದ ಫುಡ್ ಇನ್ ಫ್ಲಾಶ್ ಬ್ಯಾಗ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಓಕೆ, ಫ್ಲಶ್ ಬಾಕ್ಸಲ್ಲಿ ಏನು ಮಾಡ್ತೀವಿ, ಸೊ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡ್ತೀವಿ ಟು ಪ್ರಿವೆಂಟ್ ಆಕ್ಸಿಡೇಷನ್ ಪ್ರೋಸೆಸ್. ಅಂದರೆ ಏನು, ಈಗ ನಾವು ನೈಟ್ರೋಜನ್ ಚಿಪ್ಸ್ ಎಲ್ಲ ನೋಡಿದ್ರಲ್ಲ, ಪಾಕೆಟಲ್ಲಿ ಪ್ಯಾಕ್ ಮಾಡಿರ್ತಾರಲ್ಲ, ಸೊ ಬೇಕರಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳೆಲ್ಲ ಸಿಗುತ್ತಲ್ಲ ಚಿಪ್ಸು ಅಥವಾ ಬಿಂಗೋ ಅಥವಾ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆಯಲ್ಲ, ಪ್ಯಾಕ್ ಮಾಡಿರೋಂಥ ಚಿಪ್ಸು, ಅದರಲ್ಲಿ ಏನಿರುತ್ತೆ ಅಂದರೆ ಫಸ್ಟ್ ಅದರಲ್ಲಿ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡ್ತಾರೆ, ಆಮೇಲೆ ಆಯಿಲಿ ಐಟಮ್ನ ಪ್ರಿಸರ್ವ್ ಮಾಡ್ತಾರೆ. ಆಗೇನಾಗುತ್ತೆ, ಅದು ಅದು ಆಕ್ಸಿಡೇಷನ್ನ ಅದು ಅವಾಯ್ಡ್ ಮಾಡುತ್ತೆ. ಸೊ ಅದಕ್ಕೆ ನೀವು ಯಾವುದಾದ್ರೂ ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿದ ತಕ್ಷಣ ನಿಮಗೆ ಅದರಲ್ಲಿರೋ ಗ್ಯಾಸ್ ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಎನ್ವಿರಾನ್ಮೆಂಟಿಗೆ. ಸೊ ಏನಂತೇಳಿದ್ರೆ ಅದಕ್ಕೆ ತುಂಬಿರೋ ಗ್ಯಾಸ್ ಯಾವುದು ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಗ್ಯಾಸು.
ಈ ನೈಟ್ರೋಜನ್ ಗ್ಯಾಸ್ ಏನು ಮಾಡುತ್ತೆ ಅಂದರೆ ಟು ಅವಾಯ್ಡ್ ರ್ಯಾನ್ಸಿಡಿಟಿ. ಓಕೆ, ರ್ಯಾನ್ಸಿಡಿಟಿನ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡೋ ಗ್ಯಾಸ್ ಯಾವುದು ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಗ್ಯಾಸು. ಓಕೆ, ಇದಿಷ್ಟು ಕೂಡ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂಡ್ ಟೈಪ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿಗೆ ಇದು ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸನ್ನು ನೋಡೋಣ ಈಗ. ಓಕೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ. ಐಡೆಂಟಿಫೈ ದ ಸಬ್ಸ್ಟೆನ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಇನ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತೇಳಿ. ಇಲ್ಲಿ ಒಂದು ರಿಯಾಕ್ಷನ್ ಇದೆ, ಇದರಲ್ಲಿ ಆಕ್ಸಿಡೈಸ್ಡ್ ಯಾವುದಿದೆ ಇದರಲ್ಲಿ ಅಂತೇಳಿ ಬರೀಬೇಕು. ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ, ZnO + C = Zn+CO ಅಂತೇಳಿ. ಆಕ್ಸಿಡೈಸ್ ಆಗಿರೋ ಅಂಥದ್ದು ಯಾವುದು ಅಂತೇಳಿ ಬರೀಬೇಕು. ಆಪ್ಷನ್ ಎ ಇದೆ ZnO ಇದೆ, ಆಪ್ಷನ್ ಬಿ C ಇದೆ, ಆಪ್ಷನ್ ಸಿ Zn ಇದೆ, ಆಪ್ಷನ್ ಡಿ CO ಇದೆ. ಸೊ ಅಂದರೆ ಇದರಲ್ಲಿ ಈಗ ನಾವು ಹಿಂಗೆ ಕೊಟ್ಟಾಗ ನಮಗೆ ನಾವು ನೋಡಿದ ತಕ್ಷಣ ಏನು ಅನ್ಕೋತೀವಿ, CO ಆಪ್ಷನ್ ಡಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅದು ರಾಂಗ್ ಆನ್ಸರ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಐಡೆಂಟಿಫೈ ದ ಸಬ್ಸ್ಟೆನ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಇನ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಅಂತ. ಆಕ್ಸಿಡೈಸ್ಡ್ ಯಾವುದಾಗಿದೆ ನಾವು ರಿಯಾಕ್ಟೆಂಟ್ ಸೈಡಲ್ಲಿ ನೋಡ್ಕೋಬೇಕು. ರಿಯಾಕ್ಟೆಂಟ್ ಸೈಡಲ್ಲಿ ಯಾವುದಾಗುತ್ತೆ ನೋಡಿ. ರಿಯಾಕ್ಟೆಂಟ್ ಸೈಡ್ ಕಾರ್ಬನ್ ಇದೆ, ಈ ಕಾರ್ಬನ್ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ ಅಥವಾ ಕಾರ್ಬನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಇಲ್ಲಿ ಯಾವುದು ಆಗುತ್ತೆ ಅಂದರೆ ಅಥವಾ ಯಾವುದಾಗುತ್ತೆ ಇದು ಆಪ್ಷನ್ ಬಿ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು ಸಿ ಇದು ಅಂದರೆ ಆಪ್ಷನ್ ಬಿ, ಅದಕ್ಕೆ ಆನ್ಸರ್ ಯಾವುದು ಕಾರ್ಬನ್ ಅಂತ. ಕಾರ್ಬನ್ ಏನಾಗುತ್ತೆ ಆಕ್ಸಿಡೈಸ್ಡ್ ಆಗಿದೆ. ಒಂದು ವೇಳೆ ರೆಡ್ಯೂಸ್ಡ್ ಅಥವಾ ರಿಡಕ್ಷನ್ ಯಾವುದಾಗಿದೆ ಅಥವಾ ರಿಡ್ಯೂಸ್ ಯಾವುದಾಗಿದೆ ಅಂತ ಹೇಳಿದ್ರೆ ಅದು ZnO ಆಗುತ್ತೆ. ಅಂದರೆ ರಿಯಾಕ್ಟೆಂಟ್ ಸೈಡಲ್ಲಿರೋದನ್ನು ನಾವು ಬರಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಸೈಡಲ್ಲಿರೋದು ಬರಿಬಾರ್ದು. ಓಕೆ, ಇದು ಒಂದು ಕ್ವಶನ್ನು. ನೆಕ್ಸ್ಟ್, ದ ಮೆಟಲ್ ದಟ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಅಂತೇಳಿ. ಅಂದರೆ ಕಾಪರ್ ಸಲ್ಫೇಟಲ್ಲಿರೋ ಅಂಥ ಕಾಪರನ್ನು ಡಿಸ್ಪ್ಲೇಸ್ ಮಾಡುವಂಥ ಮೆಟಲ್ ಯಾವುದು ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನಲ್ಲಿ. ಆಪ್ಷನ್ ಎ ಗೋಲ್ಡ್ ಇದೆ, ಬಿ ಸಿಲ್ವರ್ ಇದೆ, ಸಿ ಐರನ್ ಇದೆ, ಡಿ ಕಾಪರ್ ಇದೆ. ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೇಳ್ತೀವಿ. ಅಂದರೆ ಹೈಲಿ ರಿಯಾಕ್ಟಿವ್ ಮೆಟಲ್ಲು ಲೆಸ್ ರಿಯಾಕ್ಟಿವ್ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಅಂತ. ಸೊ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ನೋಡಿ, ಕಾಪರ್ಗಿಂತ ಜಾಸ್ತಿ ಯಾವುದಿದೆ ಹೈಲಿ ರಿಯಾಕ್ಟಿವ್ ಮೆಟಲ್ ಅಂದರೆ ನಿಮಗೆ ಹೇಳಿದ್ದೆ ನಾನು ನೋಡಿ. ಇಲ್ಲಿದೆ ಕಾಪರ್, ಇಲ್ಲಿದೆ. ಕಾಪರ್ಗಿಂತ ಜಾಸ್ತಿ ಯಾವುದಿದೆಯೋ ಅದು ಆನ್ಸರ್ ಆಗುತ್ತೆ. ಅದ್ರ ಕೆಳಗಡೆ ಇರೋದು ಆನ್ಸರ್ ಆಗಲ್ಲ ನೋಡಿ. ಅದ್ರ ಕೆಳಗಡೆ ಇದು ಕಾಪರ್ ಇದೆ, ಕಾಪರ್ ಕೆಳಗಡೆ ಯಾವುದಿದೆ, ಗೋಲ್ಡ್ ಇದೆ, ಮತ್ತು ಸಿಲ್ವರ್ ಇದೆ, ಮತ್ತು ಕಾಪರ್ ಬರಲ್ಲ. ಯಾವುದಿದೆ, ಐರನ್ ಇದೆ. ಇಲ್ಲಿದೆ ನೋಡಿ ಐರನ್. ಸೊ ಆನ್ಸರ್ ಐರನ್ ಆಗುತ್ತೆ. ಇದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಇದು ಒಂದು. ನೆಕ್ಸ್ಟ್ ಇದು ನೋಡಿ, ಐಡೆಂಟಿಫೈ ದ ಕೆಮಿಕಲ್ ಈಕ್ವೇಷನ್ ಇನ್ ವಿಚ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಫಾಲೋವಿಂಗ್. ಅಂದರೆ ಇಲ್ಲಿ 4 ಆಪ್ಷನ್ಸ್ ಇದೆ, 4 ಕೆಮಿಕಲ್ ರಿಯಾಕ್ಷನ್ ಇದೆ. ಅದರಲ್ಲಿ ಯಾವುದು ಕರೆಕ್ಟಾಗಿ ಫಾರ್ಮ್ ಆಗಿರೋ ಕೆಮಿಕಲ್ ರಿಯಾಕ್ಷನ್ ಅಂತ. ಅಂದರೆ ಎಲ್ಲವೂ ಆಗಲ್ಲ, ಇವು 3 ರಾಂಗ್ ಇದೆ, ಇದರಲ್ಲಿ ಒಂದು ರೈಟ್ ಇದೆ. ಅದು ಯಾವುದು ಅಂತೇಳಿ ನಾವು ನೋಡಬೇಕು ನೋಡಿ. ಫಸ್ಟ್ ರಿಯಾಕ್ಷನಲ್ಲಿ ಏನಿದೆ, ಯಾವುದು ಐರನ್ ಸಲ್ಫೇಟು ಲೆಡ್. ಐರನ್ ಸಲ್ಫೇಟು ಲೆಡ್ ಜೊತೆಗೆ ರಿಯಾಕ್ಟ್ ಆಗಿ ಲೆಡ್ ಸಲ್ಫೇಟು ಐರನ್ ರಿಲೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆದರೆ ಇದರಲ್ಲಿ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನಲ್ಲಿ ಬರುವಂಥದ್ದು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ನೋಡಿ ಏನಿದೆ, ಹೈಲಿ ರಿಯಾಕ್ಟಿವ್ ಮೆಟಲ್ಲು ಲೆಸ್ ರಿಯಾಕ್ಟಿವ್ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಅಂತೇಳಿ. ಇಲ್ಲಿ ಯಾವುದು ಐರನ್ ಇದೆ, Pb ಇದೆ. ಸೊ ಅಂದರೆ ನಾವು ಆ್ಯಕ್ಚುಯಲ್ ಆಗಿ ಈಗ ಏನಾಗಬೇಕು, Pb ಕಂಪೇರ್ ಮಾಡಿದ್ರೆ ಐರನ್ನು ಹೈಲಿ ರಿಯಾಕ್ಟಿವ್ ಮೆಟಲ್ಲು. ಯಾವುದೇ ಕಾರಣಕ್ಕೂ ಐರನ್ನು ಅಂದರೆ Pb ಐರನ್ನ ಡಿಸ್ಪ್ಲೇಸ್ ಮಾಡಲ್ಲ ಅಂತ. ಅಂದರೆ ಇದು ಫಾರ್ಮೇಷನ್ ಆಗಲ್ಲ ಇದು. ಓಕೆನಾ, ಇಲ್ಲಿ ನೋಡಿ ಇದರಲ್ಲಿದೆ. ಈಗ ಐರನ್ ಎಲ್ಲಿದೆ, ಐರನ್ ಇಲ್ಲಿದೆ. Pb ಎಲ್ಲಿದೆ, ಇಲ್ಲಿದೆ. ಅಂದರೆ ಐರನ್ನೇ ಹೈಲಿ ರಿಯಾಕ್ಟಿವ್ ಮೆಟಲ್ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ Pb ಐರನ್ನನ್ನು ಡಿಸ್ಪ್ಲೇಸ್ ಮಾಡಲ್ಲ. ಸೊ ಅಂದರೆ ಇದು ರಾಂಗ್ ಅಂತ, ಇದು ಬರಲ್ಲ. ನೆಕ್ಸ್ಟ್ ಜಿಂಕ್ ಸಲ್ಫೇಟು ಐರನ್ನು. ಸೊ ನಿಮಗೆ ಈಗಾಗಲೇ ಹೇಳಿದ್ದೀನಿ ನಾನು ಏನು, ಜಿಂಕ್ ಸಲ್ಫೇಟು ಐರನ್ನು ಅಂದರೆ ಇದು ಹೈಲಿ ರಿಯಾಕ್ಟಿವ್ ಅಲ್ಲ ಜಿಂಕಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಐರನ್ ಸಲ್ಫೇಟ್ ಬರಲ್ಲ ಇಲ್ಲಿ, ಜಿಂಕನ್ನ ಓಡಿಸೋದಿಲ್ಲ. ನೋಡಿ ಇಲ್ಲಿ ರಿಯಾಕ್ಷನಲ್ಲಿದೆ, ಜಿಂಕ್ ಇಲ್ಲಿದೆ, ಐರನ್ ಇಲ್ಲಿದೆ. ಅಂದರೆ ಜಿಂಕೇ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಅಂತೇಳಿ ಅದೇನು ಮಾಡುತ್ತೆ, ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದನ್ನು, ಸೊ ಇದನ್ನು
ಐರನನ್ನು ಡಿಸ್ಪ್ಲೇಸ್ ಮಾಡಲ್ಲ. ಯಾಕೆಂದರೆ ಸೊ ಇದು ಹೈಲಿ ರಿಯಾಕ್ಟಿವ್ ಮೆಟಲ್ ಜಿಂಕ್ ಆಗುತ್ತೆ, ಐರನ್ ಆಗೋದಿಲ್ಲ. ಹಂಗಾಗಿ ಇದು ಐರನ್ ಸಲ್ಫೇಟ್ ಫಾರ್ಮೇಷನ್ ಆಗೋದೇ ಇಲ್ಲ ಇದರಲ್ಲಿ, ಹಂಗಾದರೆ ಇದೂ ಬರಲ್ಲ. ನೆಕ್ಸ್ಟ್ ಯಾವುದಿದೆ, AG ಯಾವುದು ಸಿಲ್ವರ್ ನೈಟ್ರೇಟು ಕಾಪರ್ ಇದೆ. ಈಗ ನೆಕ್ಸ್ಟ್ ಏನು, ಕಾಪರ್ ನೈಟ್ರೇಟು ಸಿಲ್ವರ್ ಸಪ್ರೇಟ್ ಆಗುತ್ತೆ. ಸೊ ಇದು ಬರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಇದು ನೋಡಿ ಕಾಪರ್ ಇಲ್ಲಿದೆ, ಸಿಲ್ವರ್ ಇಲ್ಲಿದೆ. ಸೊ ಹಾಗಾಗಿ ಕಾಪರ್ ಹೈಲಿ ರಿಯಾಕ್ಟಿವ್ ಕಂಪೇರ್ ಮಾಡಿದ್ರೆ ಸಿಲ್ವರ್ಗೆ. ಸೊ ಹಾಗಾಗಿ ಏನು ಮಾಡುತ್ತೆ, ಇಲ್ಲಿ ಏನಾಗುತ್ತೆ, ಈಸಿಯಾಗಿ AGನ ಏನು ಮಾಡುತ್ತೆ, ಕಾಪರ್ ಡಿಸ್ಪ್ಲೇಸ್ ಮಾಡುತ್ತೆ. ಇದು ಈ ಕಡೆಗೆ ಬರುತ್ತೆ, ಇದು ಈ ಕಡೆಗೆ ಹೋಗುತ್ತೆ, ಅಂದರೆ ಕಾಪರ್ ನೈಟ್ರೇಟ್ ಫಾರ್ಮ್ ಆಗುತ್ತೆ. ಆನ್ಸರ್ ಇದೇ ಆಗುತ್ತೆ. ಹಾಗೆ ಇದನ್ನು ಒಂದು ಚೆಕ್ ಮಾಡೋಣ. ನೋಡಿ ಇಲ್ಲಿ ಲೆಡ್ ಕ್ಲೋರೈಡ್ ಇದೆ, ಕಾಪರ್ ಇದೆ. ಸೊ ಕಾಪರ್ ಇಲ್ಲಿದೆ, ಲೆಡ್ ಇಲ್ಲಿದೆ, ಅಂದರೆ ಇದೇ ಹೈಲಿ ರಿಯಾಕ್ಟಿವ್. ಸೊ ಯಾವುದೇ ಕಾರಣಕ್ಕೂ ಕಾಪರ್ನ ಡಿಸ್ಪ್ಲೇಸ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಲೆಸ್ ರಿಯಾಕ್ಟಿವ್ ಆಗಿದ್ದರೆ ಮಾತ್ರ ಡಿಸ್ಪ್ಲೇಸ್ ಆಗೋದು. ನೋಡಿ ಇಲ್ಲಿ ಕಾಪರ್ ಕ್ಲೋರೈಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ಡಿಸ್ಪ್ಲೇಸ್ ಮಾಡಲ್ಲ, ಯಾಕೆಂದರೆ ಹೈಲಿ ರಿಯಾಕ್ಟಿವ್ ಮೆಟಲ್ಲು PB ಇದೆ. ಸೊ ಹಾಗಾಗಿ ಇದೂ ಬರಲ್ಲ. ಓಕೆ, ಸೊ ಈ ಥರ ಕೊಟ್ಟಾಗ ನಮಗೆ ತುಂಬ ಈಸಿಯಾಗಿ ಈ ಟೇಬಲ್ ನೆನಪಿರಬೇಕು ನಮಗೆ. ಇದು ನೆನಪಿದ್ರೆ ಮಾತ್ರ ನಾವು ಈ ಥರ ರಿಯಾಕ್ಷನ್ಸ್ನ ನಾವು ಸಾಲ್ವ್ ಮಾಡೋಕ್ಕಾಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ನು, ನೆನಪಿರಲಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಕಂಪ್ಲೀಟಾಗಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫನ್ನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಟೋಟಲಾಗಿ 15 ವೀಡಿಯೋಸ್ ಆಗಿದೆ. ಸೊ GPST HST ಮೋಸ್ಟು ಯೂಸ್ಫುಲ್ ಆಗಿರುವಂಥ ವೀಡಿಯೋಸೇ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.